ಬೇಜಾರಾಗಬಾರ್ದು. ಯಾಕಂದರೆ ನಾವು ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲ. ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಸ್ಕ್ರಿಪ್ಟ್ ಬರ್ಬಿಟ್ಟು ಮಾಡ್ತಾರಲ್ಲ, ಅವರು ಕಂಟೆಂಟ್ ಕ್ರಿಯೇಟರ್ಸ್. ನಾವು ಬರೀ ಕ್ರಿಯೇಟರ್ಸ್ ಅಷ್ಟೇ, ಡೈರೆಕ್ಟಾಗಿ ಬ್ಲಾಗ್ ಮಾಡ್ತೀವಿ. ಸೊ ನಮಗೂ ಅವ್ರಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಕಂಟೆಂಟ್ ಮಾಡೋರು ಪಾಪ ಸ್ಕ್ರಿಪ್ಟ್ ಬರೆದು ಏನೇನೋ ಮಾಡಬೇಕು, ಯೋಚನೆ ಎಲ್ಲ ಮಾಡಿ. ನಮ್ದು ಹಂಗೇನಿಲ್ಲ, ನಮ್ಮದು ನ್ಯಾಚುರಲಾಗಿ ಏನೇನಿರುತ್ತೆ ಅದನ್ನೇ ಸ್ಟೋರಿ ನರೇಟ್ ಮಾಡಿಬಿಟ್ಟು. ಇದು ಹಾಯ್ ಗಾಯ್ಸ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ತಿಂಡಿಗೆ ಬಂದೆ. ಇವಾಗ ರೆಡಿ ಆಗಿಬಿಟ್ಟು ಕಾಲೇಜ್ ಹತ್ರ ಹೋಗ್ತಿದ್ದೆ. ಸೊ ಇವಾಗ ಜಸ್ಟ್ ತಿಂಡಿ ಮುಗಿಸ್ಕೊಂಡು ಹೋಗೋಣ ಅಂತ. ಟೈಮ್ ಆಲ್ರೆಡಿ ಎಷ್ಟಾಗಿದೆ, 9:57, 10 ಆಗಿದೆ. ಇವಾಗ ಹೊರಡ್ಬೇಕು. ಮಮ್ಮಿ ತಿಂಡಿ ಹಾಕ್ಕೊಡ್ತಾ ಇದ್ದಾರೆ, ಚಪಾತಿ ಹಾಕ್ತಾವ್ರು ಅವರು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ಚಪಾತಿ ಹಾಕೋಕ್ಕೆ. ಅಕ್ಕ ಬೆಳಗ್ಗೆನೇ ಎದ್ದು ಕಸ ಎಲ್ಲ ಗುಡಿಸಿ ಫೋನಲ್ಲಿ ದೇವ್ರು ನೋಡ್ತಾ ಮನೆ ಕೆಲಸ ಎಲ್ಲ ಮುಗಿಸಿ ಆಯಿತು. ಈಗ ಅವ್ರ ಕೆಲಸ ಇನ್ನೂ ಡ್ಯೂಟಿ ಇನ್ನೂ ಜಾಯ್ನ್ ಆಗಿಲ್ಲ. ಮಮ್ಮಿ ಅದಕ್ಕೆ ಚಪಾತಿ ಹಾಕ್ತಾ ಇದ್ದಾರೆ. ಇನ್ನೂ ಬೇಯಬೇಕು. ಒಂದು ತಿನ್ನೋವರೆಗೂ ಟಕ್ಕಂತ ಇನ್ನೊಂದು ಬಂದ್ಬಿಡ್ತದೆ ಅವ್ರು ಹಾಕೋದು. ಟಿ ವಿ ನೋಡ್ಕೊಂಡು ತಿನ್ನೋಣ ತಿಂಡಿನ. ಗಾಡಿ ಈಚೆ ತೆಗಿಬೇಕು. ಈ ಗಿಡ ಹಾಕಿ ತುಂಬ ದಿನ ಆಯ್ತು, ಇಲ್ಲೇ ಐತೆ. ಅದು ಹೂವ ಪೂಜೆಗೆ ಬಿಡ್ಸ್ಕೊಂಡ್ಬಿಟ್ಟು ತಿಂಡಿ ತಗೊಂಡು ಹೋಯ್ತಾರೆ. ಯಾಕಮ್ಮ ಡೋರ್ ಹಾಕ್ದೆ? ಇಲ್ಲ, ತೆಗಿತೀನಿ ಒಂದ್ ಸೆಕೆಂಡ್. ಕಟ್ ಮಾಡ್ಬಿಟ್ಟು ಹೂವ ದೇವ್ರ ಚಪ್ಪಲಿ ಸಿಗಾಕ ಯಾವುದು ನಿಧಾನ. ಗಾಯ್ಸ್, ಇವಾಗ ಕಾಲೇಜ್ ಹತ್ರ ಬಂದಿದ್ದಾಯ್ತು. ತೇಜು ಗಾಡಿ ಹಾಕ್ತಾಯಿದೆ. ಅಡ್ಡಂಬಡ್ಡೆ ಎಲ್ಲೆಲ್ಲ ಜಾಗ ಸಿಕ್ಕಿಲ್ದಿ ಜಾಗದಲ್ಲೆಲ್ಲ ಗಾಡಿ ಹಾಕ್ತಾನೆ. ಲೈನಿಂದ ಒಳಗಡೆ ಹಾಕೋ. ಲೈನ್ ಒಳಗೆ ಇಟ್ಕೊಳಲ್ಲ. ಗಾಯ್ಸ್, ಫಸ್ಟ್ ಕ್ಲಾಸ್ ಮುಗಿಸ್ಕೊಂಡು ಇಲ್ಲ ಕೂತಿದ್ದೀನಿ. ನೀನು ಫಸ್ಟ್ ಕ್ಲಾಸ್ ಮುಗಿಸ್ಕೊಂಡು ಮಾಡಿದ್ರು ಸೂಪರ್ ಆಗಿ. ಆಕಾಶ ಬರ್ತೀನ ಅಂತ ಇವನು ಬರ್ತಾ ಇಲ್ಲ. ಆಕಾಶ ಆಗಲೇ ಟೈಮ್ ಎಷ್ಟಾಗಿದೆ? 1:46. ಈಗ ಎಷ್ಟು ಮನೆಗೆ ಬಂದಿದ್ದೀನಿ. ಎಲ್ಲ ದೀಪ ಎಲ್ಲ ಹಚ್ಬಿಟ್ಟು ರೆಡಿ ಇಟ್ಟವ್ರೆ. ನಮ್ಮ ಅಕ್ಕ ಏನು ಮಾಡ್ತಾರೆ ಗೊತ್ತಿಲ್ಲಲ್ಲ. ಹಾಂ ಸರಿ ಆಯಿತು. ಅವ್ರೇನೋ ಹೇಳಿದ್ದು ತೊಗೊಂಬಂದಿದ್ದೀನಿ ಐಟಮ್ನ. ಈಗ ನಾನು ಊಟಕ್ಕೆ ಹೋಗ್ತೀನಿ. ನನ್ಗೇನು ತಂದಿಲ್ಲಪ್ಪ. ನೂಡಲ್ಸ್ ಬಂದ್ಬಿಟ್ಟ ತಲೆ ಮೇಲೆ. ನೂಡಲ್ಸಾ? ಅದು ಹಂಗೆ ನೂಡಲ್ಸ್ ನೋಡು ಹೆಂಗೈತೆ. ಮೂರೇ ನೂಡಲ್ಸ್. ಒಂದು ಊಟ ಮಾಡ್ಕೊಂಬರ್ತೀನಿ. ಮಮ್ಮಿ ಕಳಿಸ್ತೀನಿ. ಹಂಗೆ ಗಾಡಿ ಇಲ್ಲೇ ಇರಲಿ. ಇವಾಗ ನಟರಾಜ ಸರ್ವಿಸ್ ಗಾಡಿ ಹೋಗಲಿ, ಗಾಡಿ ಇಲ್ಲೇ ಇರಲಿ. ಬಂದು ಹಾಕ್ತೀನಿ ಆಮೇಲಿಂದ. ಇದು ಎಲ್ಲಿಂದ ಗೊತ್ತಾ? ಇದು ಡ್ರೈವರು ಪಟ್ನೂಲೆ. ಈಗ ಊಟ ಮಾಡ್ಕೊಂಡು ಗಾಡಿ ಒಳಗಡೆ ಹಾಕ್ದು ಬರ್ತಿದ್ದು. ಎಂಟ್ರಿ ನಮ್ಮಮ್ಮ 7 hours ಹಾಕ್ಬಿಟ್ಟವ್ರೆ. ಎಲ್ಲೋ ಮಾನದಲ್ಲಿ ಇದ್ದಿದ್ದು ಫೋಟೋ ಅಂತ ತೆಗ್ಬಿಟ್ಟು ಮೇಕ್ ಹಾಕ್ಬಿಟ್ಟವ್ರು. ಇವಾಗ ಇನ್ನೂ ಊಟ ಮಾಡಿಲ್ಲ. ಸೊ ನಾನು ಈಗ ಅಂಗಡಿ ಹತ್ರ ಗಾಡಿ ಕೊಟ್ಟು ಬರಬೇಕು. ಅದಕ್ಕೆ ಈ ಗಾಡಿ ಒಳಗಡೆ ಹಾಕಿದೆ. ಇವಾಗ ಹೋಗ್ತೀನಿ. ಆ ಗಾಡಿ ಕೊಟ್ಬಿಟ್ಟು ಬರೋಕ್ಕೋಸ್ಕರನೇ ಈ ಗಾಡಿ ಒಳಗಡೆ ಹಾಕಿರಲಿಲ್ಲ. ಈಗ ಗಾಡಿ ಕೊಟ್ಬಿಟ್ಟು ಮತ್ತೆ ಮನೆ ಹತ್ರ ಬರ್ತೀನಿ. ಕೋಲ್ಡ್ ವಾಟರ್ ಇಲ್ದಿದ್ದಕ್ಕೆ ಫ್ರಿಡ್ಜ್ ಐಸ್ನೇ ತಗೊಂಬಿಟ್ಟು ನೀರಲ್ಲಿ ಹಾಕ್ಬಿಟ್ಟಿದ್ದೀನಿ. ಇದು ಚಿಲ್ಡ್ ಆಗಬೇಕು, ಇಲ್ಲಾಂದರೆ ಹಾಗೆ ಬಿಡ್ತು ರಾಣಿ. ನಿಜ ತಣ್ಣಗೆ ಅಷ್ಟೊಂದು ಬಿಸಿ ತಣ್ಣಗೆ ಕುಡಿಬಾರ್ದು. ಇನ್ನೂ ಆಗಬೇಕು. ಆವಾಗ ಫುಲ್ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಕುಡಿಯೋಕ್ಕೆ. ನಿಮಗೂ ಬೇಕಾ? ಹಾಂ, ಇದೇನು ಪಿಂಕ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ಯಾ? ಯಾವ ಪಿಂಕ್ ಡ್ರೆಸ್? ಸ್ನಾನ ಮಾಡಿಲ್ಲ. ಊಟ ತಿನ್ನಲ್ವಾ ನೀನು? ಊಟ ಏನೋ ಸೌಂಡ್ ಮಾಡ್ತಾಯಿದ್ ನಾನು. ಗುಡುಗುಡ ಅಂತ ಇದೆ ಅದು. ಇಲ್ಲಿ ಏನೋ ಆಗೈತೆ ಅನ್ಸದೆ. ನಾನು ಇದೇನು ಸ್ವಲ್ಪ ಆಗಲಿ, ಒಳ್ಳೆ ತಣ್ಣಗಿರೋ ವಾಟರ್ ಕುಡಿಬೇಕು. ಈಗ ಸಾಗಲೇ ಅಂಗಡಿ ಹತ್ರ ಬಂದಿದ್ದೆ, ಇಲ್ಲೇ ಇದ್ದೆ. ಯಾವಾಗಂದರೆ ಮಲ್ಕೊಂಡು ಹಂಗೆ ಎದ್ಬಿಟ್ಟು ಬಂದಿದ್ದೆ. ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದನು. ಹಂಗೆ ರೀಲ್ಸ್ ನೋಡ್ದಾಗ ಕೂತಿದ್ದೆ. 6 o'clock ಆಗಿದೆ. ಅದಕ್ಕೋಸ್ಕರ ಇವಾಗ ಲೈಟೆಲ್ಲ ಆನ್ ಮಾಡಿ ಕೂತಿದ್ದೀನಿ. ಈಗೆಲ್ಲ ಲೈಟ್ಸ್ನು ಆನ್ ಮಾಡಬೇಕು. ಈಚೆ ಕಡೆದು ಒಳಗಡೆದು ಯಾವುದ್ಯಾವುದು ಲೈಟ್ಸ್ ಇದೆ ಎಲ್ಲ ಲೈಟ್ಸ್ನ ಆನ್ ಮಾಡಿ ಈಚೆಗೆ ಹೋಗ್ತೀನಿ. ಸ್ವಲ್ಪ ನೀರು ಹಾಕ್ಬೇಕು ಡೋರ್ ಹತ್ರ. 6 ಆಯ್ತಲ್ಲ, 6 ಆಗಿದೆ ಇವಾಗ. ಅದಕ್ಕೋಸ್ಕರ ಈಚೆ ನೀರೆಲ್ಲ ಹಾಕ್ಬಿಟ್ಟು ಬರ್ತೀನಿ. ನಿಮ್ಗೆ ಶೂಟ್ ಮಾಡೋಣ. ನೀವು ನೋಡ್ಕೊಂಡು ನಿಮ್ಗೆ ಹಾಕೋಕೆ ಹೋದ್ರೆ ಚಲೋ ಇರ್ತದೆ. ಇಲ್ಲಿ ಹಾಕ್ತೀನಿ. 1 ನಿಮಿಷ ಹಾಕ್ಬಿಟ್ಟು ಸಿಗ್ತೀನಿ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಹಾಕೋಕ್ಕಾಗಲ್ಲ. 2 ನಿಮಿಷದ ಕೆಲಸ. ನೀರು ಹಾಕೋದು, ಒಳಗಡೆ ಹೋಗೋದು. ಆ ಚಿಕ್ಕ ಕೆಲಸ ಅಷ್ಟೇ. ನೀರು ಹಾಕೋದು ಸಂಜೆ ಹೊತ್ತು
ಸ್ವಲ್ಪ ಕೆಲಸ ಇರ್ತದೆ. ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ ಹೆಂಗೈತೆ ಗಲೀಜು. ಇಲ್ಲೆಲ್ಲ ಗುಡ್ಸೇ ಇಲ್ಲ, ಈಚೆ ಮಾತ್ರ ಗುಡ್ಸ್ಬಿಟ್ಟು ನೀರು ಹಾಕ್ಬಿಟ್ಟು ಬಂದಿದ್ದೀನಿ. ಇಲ್ಲೆಲ್ಲ ಹಂಗಂಗೆ ಐತೆ. ಇಲ್ಲಿ ಮಾತ್ರ ನೀಟಾಗಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿದ್ದೀನಿ ನೀಟಾಗಿ. ರೈಸ್ ಮಾಮೂಲಿ ರೋಟೀನ್ ಫುಲ್ ಎಲ್ಲ ಐಟಮ್ಸ್ನೆಲ್ಲ ಎತ್ತಿಟ್ಟು ಆಯ್ತು. ಇವಾಗ ಅಂಗಡಿ ಕ್ಲೋಸ್ ಮಾಡಬೇಕು. ಸೊ ಫುಲ್ ಎಲ್ಲ ಐಟಮ್ಸ್ ಎಲ್ಲ ಎತ್ತಿಟ್ಟು ಎಲ್ಲ ಆಯಿತು. ಲೈಟ್ ಆಫ್ ಮಾಡಿಬಿಟ್ಟು ಡೋರ್ ಕ್ಲೋಸ್ ಮಾಡೋದಷ್ಟೇ ಇವಾಗ ಪೆಂಡಿಂಗ್ ಇರೋದು. ಇವತ್ತು ಯಾರೂ ಬಾಯ್ಸೇ ಇಲ್ಲ. ಬಾಯ್ಸ್ ಹಾಕಿಲ್ಲ ಅಂದರೆ ಅವ್ರವರು ಇವತ್ತು ಸ್ವಲ್ಪ ವೀಕೆಂಡ್ಸ್ ಅಲ್ಲಾದರೆ ಸಿಗ್ತಾರೆ, ವೀಕೆಂಡ್ಸ್ ಇಲ್ಲ ಅಂದರೆ ಪ್ರಾಬ್ಲಮ್ ಅವ್ರು ಸಿಗೋಕ್ಕೆ. ಸೊ ಯಾರು ಇಲ್ದಿದ್ದ ಕಾರಣ ಜಲ್ದಿ ಕ್ಲೋಸ್ ಮಾಡ್ತಾಯಿಲ್ಲ, ಸೇಮ್ ಟೈಮೇನೆ. ನಮ್ಮ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಗಾಡಿಗಳೆಲ್ಲ ಇಲ್ಲಿ ನಿಂತಿದ್ರು. ನಮ್ಮದು ಅಲ್ಲಿ ಇನ್ನೂ ನಿಂತಿದ್ದೀವಿ. ಒಳಗಡೆ ಹಾಕ್ಬೇಕು. ಇನ್ನು ತುಂಬ ಟೈಮ್ ಇದೆ. ಇನ್ನು ಈಗಿನ್ನು 8:35-40 ಅಷ್ಟೇ. ನಾವು ಹೋಗೋಷ್ಟರಲ್ಲಿ ಮೋಟ್ರ್ ಆನ್ ಮಾಡಿಲ್ಲ ಅನಿಸುತ್ತೆ ಇವತ್ತಿನ್ನು. ಇದೆಲ್ಲ ಜಾಗ ಚೇಂಜ್ ಮಾಡೋರೆ. ಮಿಕ್ಸಿ ರನ್ ಆಗ್ತಾಯಿದೆ. ಗೊತ್ತಿಲ್ಲ ಅಷ್ಟರಲ್ಲಿ ಏನು ಮಾಡ್ತಾರೆ ನೋಡೋಣ. ಒಂದು ಎಂಟ್ರೆನ್ಸ್ಗೆ ಇವಾಗ ಗೈಸ್ ವೀಡಿಯೋ ಮಧ್ಯದಲ್ಲಿ ಎಂತಕ್ಕೆ ಬಂದಿದ್ದೀನಿ ಅಂದರೆ ಇವತ್ತು ಸ್ವಲ್ಪ ಮೈ ಹುಷಾರಿಲ್ದಿದ್ದ ಕಾರಣ ಜಾಸ್ತಿ ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ. ಬೆಳಿಗ್ಗೆನೇ ಕಾಲೇಜ್ಗೆ ಹೋಗ್ಬಿಟ್ಟು ಇವತ್ತು ಬಂದು ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ ಅಟೆಂಡ್ ಮಾಡಿ ಸೊ ಇವಾಗ ಅಂಗಡಿಯೆಲ್ಲ ಕ್ಲೋಸ್ ಮಾಡ್ಕೊಂಡು ಜಸ್ಟ್ ಮನೆಗೆ ಬಂದಿದ್ದೀನಿ. ಸೊ ಅದಕ್ಕೋಸ್ಕರನೇ ನನಗೆ ಹುಷಾರಿಲ್ದಾಗ ಯಾವುದು ಬ್ಯಾಕಪ್ ಅಂದರೆ ವೀಡಿಯೋ ಬಿಡಬಾರ್ದು ಅಂತ 3 ಡೇಸಿಂದ ಕೂಡ ಬಿಡಬಾರ್ದು ಅಂತ ಮಧ್ಯಾಹ್ನ ಮಲ್ಕೊಂಬಿಟ್ಟಿದ್ದೆ. ವ್ಲಾಗ್ ಮಾಡಿರಲಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಮಾಡಿ ಅರ್ಧಂಬರ್ಧ ಬಿಟ್ಬಿಟ್ಟಿದ್ದೆ. ಇವಾಗ ಮತ್ತೆ ಸಂಜೆ ಸ್ವಲ್ಪ ಮಾಡಿ ಇವಾಗ ಕೂಡ ಮಾಡ್ತಾಯಿದ್ದೀನಿ. ಸೊ ಒಬ್ಬರೇ ಇದ್ದಾಗ ಅದು ಕಷ್ಟ ಆಗುತ್ತೆ. ಯಾಕಂದರೆ ಎಡಿಟ್ ಮಾಡಿ ಮತ್ತು ನಾನೇ ಅಪ್ಲೋಡ್ ಮಾಡಿ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ಟೀಮಲ್ಲಿ 1-2-3 ಜನ ಯಾರಾದರೂ ನಮ್ಮ ಮನೇಲೂ ನಮ್ಮಕ್ಕ ಯಾರಿಗಾದ್ರೂ ಬಂದಿದ್ದರೆ ಎಡಿಟಿಂಗು ವೀಡಿಯೋ ಮಾಡೋದು ಅವ್ರು ಮಾಡಿರೋರು. ಸೊ ಅವರಿಬ್ರಿಗೂ ಬರದೇ ಇರೋ ಕಾರಣ ನಾನೇ ಮಾಡಬೇಕು. ಅದಕ್ಕೆ ಏನಿಲ್ಲ, ಅದು ಮ್ಯಾನೇಜ್ ಆಗ್ತಾ ಹೋಗುತ್ತೆ, ಏನು ಕಷ್ಟ ಅನಿಸಲ್ಲ. ಸೊ ನೀವು ಅಷ್ಟೇ ಯಾರು ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ, ಆರಾಮ್ಸೆ ಟ್ರೈ ಮಾಡಿ ಮಾಡ್ಬೋದು. ಏನು ಅಂದ್ಕೊಂಡಷ್ಟು ಕಷ್ಟ ಸ್ವಲ್ಪ ಹೋಗ್ತಾ ಕಷ್ಟ ಅನಿಸುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಡೇಸಲ್ಲಿ ಕಷ್ಟ ಅನಿಸ್ಲಿಲ್ಲ. ಇವಾಗ ಹೋಗ್ತಾ ಸ್ವಲ್ಪ ಸಿಚುಯೇಷನ್ಸು ಆಮೇಲೆ ಎಲ್ಲ ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲಿ ಎಲ್ಲ ತೋರ್ಸೋಕ್ಕೂ ಆಗೋಲ್ಲ. ಸ್ವಲ್ಪ ತೋರಿಸ್ಬೋದು, ಸ್ವಲ್ಪ ತೋರಿಸ್ದೇನೂ ಇರ್ಬೋದು. ಅದಕ್ಕೋಸ್ಕರನೇ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಈಸಿನೂ ಅನಿಸುತ್ತೆ, ಕಷ್ಟನೂ ಅನಿಸುತ್ತೆ. ಬಟ್ ಏನಪ್ಪ ಅಂದರೆ ನಿಮ್ಮ ಖುಷಿ ಇದ್ದರೆ ನೀವು ವೀಡಿಯೋ ಕಂಟಿನ್ಯೂ ಮಾಡಿ. ವೀಡಿಯೋ ಮಾಡೋರಿಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಬಾರ್ದು. ಯಾಕಂದರೆ ನಾವು ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲ. ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಸ್ಕ್ರಿಪ್ಟ್ ಬರ್ಬಿಟ್ಟು ಮಾಡ್ತಾರಲ್ಲ ಅವರು ಕಂಟೆಂಟ್ ಕ್ರಿಯೇಟರ್ಸ್. ನಾವು ಬರೀ ಕ್ರಿಯೇಟರ್ಸ್ ಅಷ್ಟೇ, ಡೈರೆಕ್ಟಾಗಿ ಬ್ಲಾಗ್ ಮಾಡ್ತೀವಿ. ಸೊ ನಮಗೂ ಅವ್ರಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಕಂಟೆಂಟ್ ಮಾಡೋರು ಪಾಪ ಸ್ಕ್ರಿಪ್ಟ್ ಬರೆದು ಏನೇನೋ ಮಾಡಬೇಕು, ಯೋಚನೆ ಎಲ್ಲ ಮಾಡಿ. ನಮ್ದು ಹಂಗೇನಿಲ್ಲ. ನಮ್ಮದು ನ್ಯಾಚುರಲಾಗಿ ಏನೇನಿರುತ್ತೆ ಅದನ್ನೇ ಸ್ಟೋರಿ ನರೇಟ್ ಮಾಡಿಬಿಟ್ಟು ನಾವು ಮಾಡೋದು ನಮ್ಮದು ಕ್ರಿಯೇಟರ್ಗಳದ್ದು. ಕಂಟೆಂಟ್ ಮಾಡೋರ್ದು ಏನಪ್ಪ ಅಂದರೆ ಪಾಪ ಅವರು ಸ್ಕ್ರಿಪ್ಟ್ ಎಲ್ಲ ಬರೆದು ಏನೇನೋ ಪ್ಲ್ಯಾನ್ಸ್ ಹಾಕಿ ಅವರು ಜನ ಹುಡಿಕೊಂಡು ಏನೇನೋ ಮಾಡೋದು ಅವ್ರಿಗೆ ಸಖತ್ ಕಷ್ಟ ಇರುತ್ತೆ. ಸೊ ನಮ್ದು ಹಂಗೇನಿಲ್ಲ. ನಾವು ಒಂದು ಸಿಂಗಲ್ ಇದ್ದರೆ ಸಿಂಗಲ್ ಮಾಡ್ಬೋದು, ಫ್ಯಾಮಿಲಿ ಜೊತೆ ಇದ್ದರೆ ಫ್ಯಾಮಿಲಿ ಮಾಡ್ಬೋದು. ಬಟ್ ನಮ್ಮದು ಏನಂದರೆ ಮಾಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಅಂದರೆ ನಾವು ಈಗ ತೊಗೊಂಬಿಟ್ಟು ಈಗ ಇದನ್ನು ಅಡಿಕ್ಟ್ ಮಾಡ್ಕೊಂಬಿಟ್ಟಿದ್ದೀನಿ, ಬಿಡೋಕ್ಕೂ ಆಗಲ್ಲ. ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ನ್ಯೂ ಕ್ರಿಯೇಟರ್ಸ್ ಇದ್ದರೆ ಮಾಡಿ ಆರಾಮ್ಸಿ, ಅಷ್ಟೇನು ಕಷ್ಟ ಅನಿಸಲ್ಲ ಸ್ಟಾರ್ಟಿಂಗ್. ಸ್ವಲ್ಪ ಆಮೇಲೆ ಹೋಗ್ತಾ ಸ್ವಲ್ಪ ಸೆಟ್ ಆಗಬೇಕು ನಿಮಗೂ. ಅದು ಸೆಟ್ ಆಗ್ತಾ ಹೋದರೆ ನೀವೇ ಆರಾಮ್ಸೆ ಮಾಡ್ಕೊಂಡು ಹೋಗ್ತೀರಾ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಅದಾದಮೇಲೆ ಅಷ್ಟು ಕಷ್ಟ ಅನಿಸಲ್ಲ. ಈ ಥರದ್ದೊಂದು ಟೇಬಲ್ ಹಾಕೊಂಬಿಡಿ, ಸ್ವಲ್ಪ ನಿಮಗೂ ಪ್ಲ್ಯಾನ್ಸ್ ಬರುತ್ತೆ, ಐಡಿಯಾಸ್ ಬರುತ್ತೆ. ಇಲ್ಲಿಂದ ಈ ನೋಡಿ ಇದು ಈ 1ಇಂದ ಅಲ್ಲೇ 9ವರೆಗೂ ಡೈಲಿ ಡಿಫ್ರೆಂಟ್ ಐತೆ, ಡಿಫ್ರೆಂಟ್ ಐಡಿಯಾಸ್ ಐತೆ, ವ್ಲಾಗ್ಸ್ ಐತೆ ಅದರೊಳಗಡೆ. ಸೊ ಹಂಗೆ ಅದು ಹೋಗ್ತಾ ಎಲ್ಲ ಪ್ಲ್ಯಾನಿಂಗಲ್ಲಿ ಇಷ್ಟರಲ್ಲೂ ಸೇಮ್ ಬರೋಲ್ಲ, ಎಲ್ಲ ಡಿಫ್ರೆಂಟಾಗಿ ಹೋಗ್ತಾ ಇರುತ್ತೆ. ನಮ್ಮ ಲೈಫ್ ಸೇಮ್ ಇರೋಲ್ಲ ಅಲ್ವಾ. ಸೊ ಎಲ್ಲ ಡಿಫ್ರೆಂಟ್ ಆಗ್ತಾ ಹೋಗಬೇಕು. ನಮ್ಮ ಖುಷಿ ಏನನ್ಸುತ್ತೆ ಅದನ್ನ ಮಾಡಬೇಕು. ಕೆಲವ್ರು ಹೇಳ್ತಾರೆ ಇದು ವೇಸ್ಟು ಅದು ಇದು ಅಂತ. ಮುಂದೆ ಒಂದಿನ ಯಾವಾಗೋ ಒಂದಿನ ನೋಡೋದು. ಬಟ್ ಏನಂದರೆ ಏನೋ ಒಂಥರ ನನಗೆ ಖುಷಿ, 8 ತಿಂಗಳಿಂದ ಬಿಡ್ದಂಗೆ ಮಾಡ್ತಾ ಇದ್ದೀನಲ್ಲ ಅನ್ನೋದು ನನಗೆ ಒಂಥರ ಖುಷಿ ಜಾಸ್ತಿ ಅದು. ಸೊ ಗೈಸ್ ಇಷ್ಟು ಹೇಳ್ಬೇಕಿದ್ದು. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.